Hello everyone, welcome back to the YouTube channel. ನಾನು ಸರ್ ಸಂದೀಪ್, ನೀವು ನೋಡ್ತಾ ಸಂದೀಪ್ ಮೂಡ್ಸ್ YouTube ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದ್ರೆ, ಸೊ ಇದರಲ್ಲಿ ರೀಚಾರ್ಜ್ ಮಾಡೋ ಮುಖಾಂತರ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ನಿಮಗೆ 2.5% to 3% ಕಮಿಷನ್ ಸಿಗುತ್ತೆ. ಎಕ್ಸಾಂಪಲ್ ನಿಮಗೆ ಚಾರ್ಟ್ ನ ತೋರಿಸಿದ್ರೆ ಏರ್ಟೆಲ್, ವಡಾಫೋನ್, ಐಡಿಯಾ ಈ ರೀತಿ ಎಲ್ಲ ನಿಮಗೆಲ್ಲ ಹೇಳಿದಾರಲ್ಲ, ಇಲ್ಲಿ ಜಿಯೋ ಇಷ್ಟು ಕಮಿಷನ್ ಕೊಡ್ತೀನಿ ಅಂತ ಚಾರ್ಟ್ ಕೂಡ ತೋರಿಸಿದ್ದಾರೆ 2.5% 3% ಅಂತ ಹೇಳಿ. ಸೊ ಇದನ್ನ ಹೇಗಂತ ಫುಲ್ ಎಕ್ಸ್ಪ್ಲನೇಷನ್ ನ ಕೊಡ್ತೀನಿ. ಸೊ ಯಾರಾದರೂ ವಿಸಿಟ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇಂಥ ವಿಡಿಯೋಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರಲ್ಲಿ ನಾವು ಅರ್ನಿಂಗ್ ವಿಡಿಯೋಸ್ ಬಗ್ಗೆ ಅಂಡ್ ಲೋನ್ ಅಪ್ಲಿಕೇಶನ್ಗಳ ಬಗ್ಗೆ ಮಾತ್ರ ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಇವೆರಡು ಇನ್ಫಾರ್ಮೇಶನ್ ಯಾವತ್ತು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತೀರ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಬಟನ್ ಇರುತ್ತೆ, ಕ್ಲಿಕ್ ಮಾಡ್ಕೊಡ್ರಿ. ಸೊ ನೀವೇನಾದ್ರೂ ಈ ಅಪ್ಲಿಕೇಶನ್ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಓಕೆ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಇಂದ ಬಂದಿದ್ರೆ ಆಲ್ರೆಡಿ ಡೌನ್ಲೋಡ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿರ್ತೀರಾ, ಕಂಪಲ್ಸರಿ ಅಂತ ಗೊತ್ತು. ಅಕಸ್ಮಾತ್ ರಿಜಿಸ್ಟ್ರೇಷನ್ ಮಾಡಿದ್ರೆ ವಿಡಿಯೋ ಕೆಳಗಡೆ ಕೂಡ ಮತ್ತೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ರಿ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಆದ ತಕ್ಷಣ ಓಪನ್ ಆಗುತ್ತೆ. ಆಮೇಲೆ ಮೇಲ್ಗಡೆ ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್, ಇಮೇಲ್ ಐಡಿ, ನಿಮ್ಮ ನೇಮು ಅಂಡ್ ಇಲ್ಲಿ ಪಾಸ್ವರ್ಡ್ ಅಂತ ಇದೆ, ಪಾಸ್ವರ್ಡ್ ನ ಹಾಕ್ಬಿಟ್ಟು ಸೇಮ್ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ. ಕೆಳಗಡೆ ಇಲ್ಲಿ ಒಂದು ಕೋಡ್ ತೋರಿಸ್ತಾ ಇದೀನಿ ನೋಡಿ, ಇಲ್ಲಿ ಆಲ್ರೆಡಿ ಕೋಡ್ ಹಾಕ್ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಈ ಕಡೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ, ಈ ಕೋಡ್ ಅನ್ನ ಸೇಮ್ ಟು ಸೇಮ್ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಕೋಡ್ ನ ಹಾಕ್ಬೇಕಾಗುತ್ತೆ. ನಾನು ಇಲ್ಲಿ ಕೋಡ್ ಹಾಕಿದ್ದೀನಿ ನೋಡಿ, ತೋರಿಸೋ ಸ್ಕ್ರೀನ್ ಅಲ್ಲಿ. ಆ ರೀತಿ ನೀವು ಕೋಡ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಕೆಳಗಡೆ, ಸೊ ನಿಮಗೆ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ್ಮೇಲೆ ಕೆಳಗಡೆ ನಿಮಗೆ ಸೈನ್ ಅಪ್ ಅಂತ ಕಾಣಿಸ್ಕೊಳ್ಳುತ್ತೆ. ಆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ರಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇನ್ಫಾರ್ಮೇಶನ್ ಬರುತ್ತೆ ನೋಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇನ್ಫಾರ್ಮೇಶನ್ ಬಂದ್ಮೇಲೆ ಇಲ್ಲಿ ಮೇಲ್ಗಡೆ ನಿಮ್ಮ ವಾಟ್ಸ್ಆಪ್ ನಂಬರ್, ಇಮೇಲ್ ಐಡಿ, ನಿಮ್ಮ ಹೆಸರು, ಅದಾದ್ಮೇಲೆ ಪಾಸ್ವರ್ಡ್ ಹಾಕ್ಬಿಟ್ಟು ಸೇಮ್ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ. ಕೆಳಗಡೆ ಇಲ್ಲಿ ಒಂದು ಕೋಡ್ ಕೊಟ್ಟಿದ್ದು ನೋಡಿ, ಕಂಪಲ್ಸರಿ ಕೋಡ್ ನೀವು ಹಾಕ್ಲೇಬೇಕು. ಈ ಕೋಡ್ ಹಾಕಿಲ್ಲ ಅಂದ್ರೆ ನಿಮಗೆ ಕಮಿಷನ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ನೀವು ಕಂಪಲ್ಸರಿ ಈ ಒಂದು ಕೋಡ್ ಅನ್ನ ಇಲ್ಲಿ ಆಡ್ ಮಾಡಲೇಬೇಕಾಗತ್ತೆ. ಈ ಕೋಡ್ ಅನ್ನ ನೀವು ಎಂಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ಕಮಿಷನ್ ಸಿಗುತ್ತೆ ಪ್ರತಿ ರೀಚಾರ್ಜ್ ಮೇಲೆ. ನೀವು ನೋಡಬಹುದು, ಸಿಮ್ ಕಾರ್ಡ್ ರೀಚಾರ್ಜ್ ಆಗಿರ್ಬೋದು, ಯಾವುದೇ DTH ಆಗಿರ್ಬೋದು, ನೀವು ಯಾವುದೇ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ನೀವೇನೇ ಪೇಮೆಂಟ್ ಮಾಡ್ತೀರಾ, ಎಕ್ಸಾಂಪಲ್ ಲೈಕ್ ಫೋನ್ ಪೇ ಮಾಡ್ತಿರಲ್ಲ, ಆ ರೀತಿ ನೀವೇನಾದ್ರು ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಕಮಿಷನ್ಸ್ ನ ನೀವು ತಗೊಳ್ಬಹುದು. ಸೊ ಇವಾಗ ನಿಮ್ಗೆ ಎಕ್ಸಾಂಪಲ್ ಇದಾದ್ಮೇಲೆ ಎಲ್ಲ ಆಗೈತೆ, ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ. ಅದಾದ್ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್ ಏನಿಟ್ಟಿದ್ರೆ ಅದನ್ನ ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಾಗಿನ್ ಆಗುತ್ತೆ. ಲಾಗಿನ್ ಆದ್ಮೇಲೆ ಓಪನ್ ಮಾಡ್ಕೊಂಡ ತಕ್ಷಣ ನನ್ನ ಒಂದು ಎಕ್ಸಾಂಪಲ್ ನೀವು ತೋರಿಸಿದ್ರೆ ಇಲ್ಲಿ ₹5 ಕಮಿಷನ್ ತೋರಿಸಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಎಷ್ಟು ಕಮಿಷನ್ ಅರ್ನ್ ಮಾಡಿದ್ರೆ ನೀವು ನೋಡಬಹುದು, ₹232.98 ಈ ರೀತಿ ಎಲ್ಲ ನನ್ನ ಅರ್ನಿಂಗ್ಸ್ ಆಗಿರುತ್ತೆ. ಇದೆಲ್ಲ ಕಮಿಷನ್ ಬೇಸಿಸ್ ಆಗಿರುತ್ತೆ. ನನಗೆ ಸಿಕ್ಕಾಪಟ್ಟೆ ಕಮಿಷನ್ಸ್ ಬಂದಿದೆ. ನಾನು ರೀಚಾರ್ಜ್ ಮಾಡೋದಿದ್ರೆ ಈ ಒಂದು ಅಪ್ಲಿಕೇಶನ್ ಇಂದಾನೆ ಮಾತ್ರ ಮಾಡ್ತೀನಿ. ಸೊ ನೀವು ನಿಮಗೆ ಕಮಿಷನ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಬೇಕಂದ್ರೆ ಇಲ್ಲಿ ರಿಪೋರ್ಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಕಮಿಷನ್ ರಿಪೋರ್ಟ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನೋಡ್ಬೋದು ನಿಮಗೆ 2.5% 3% ಈ ರೀತಿ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ನೀವೇನಾದ್ರು ರೀಚಾರ್ಜ್ ಮಾಡ್ಬೇಕಂದ್ರೆ ಇಲ್ಲಿ ರೀಚಾರ್ಜ್ ಅಂತ ಇದೆ ನೋಡಿ, ಮೊಬೈಲ್ ರೀಚಾರ್ಜ್ ಅಲ್ಲಿ ಹೋಗ್ಬಿಟ್ಟು ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಪ್ಯಾಕ್ ಅನ್ನು ಸೆಲೆಕ್ಟ್ ಮಾಡಿ. ಪ್ಯಾಕ್ ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಫೇನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆಗಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲ ಕೇಳುತ್ತೆ. ನಾನು ಎಕ್ಸಾಂಪಲ್ ಫೋನ್ ಪೇ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಇಲ್ಲಿ ನೋಡಬಹುದು FDRS ಅಂತ ಹೇಳಿ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಫೇನ ಮಾಡ್ಬೇಕು ಫೋನ್ ಪೇ ಇಂದ. ಆಮೇಲೆ ಡೈರೆಕ್ಟ್ ಆಗಿ ನೀವು ಏನು ಬ್ಯಾಕ್ ಹೊಡಿಬೇಡಿ, ಆಟೋಮೆಟಿಕ್ ಆಗಿ FDRS ಅಂತ ಪೇಮೆಂಟ್ ತಗೊಂಡು ಸಕ್ಸಸ್ಫುಲ್ ಆದ್ಮೇಲೆ ನಿಮಗೆ ಆಪ್ಗೆ ವಾಪಸ್ ಬರುತ್ತೆ. ಅಲ್ಲಿಂದ ನಿಮಗೆ ಸಕ್ಸಸ್ ಅಂತ ಹೇಳಿ ಒಂದು ಪೇಮೆಂಟ್ ಡನ್ ಆಗುತ್ತೆ. ಈ ರೀತಿ ನೀವು ಪೇಮೆಂಟ್ ನ ಮಾಡ್ಕೊಳ್ಬಹುದು. ಓಕೆ, ನೀವು ರಿಚಾರ್ಜ್ ಮಾಡುವಾಗ ಈ ರೀತಿ ಎಲ್ಲ ಆಡ್ ಆಗುತ್ತೆ. ಎಕ್ಸಾಂಪಲ್ ನೀವು ಅಡ್ವಾನ್ಸ್ ಆಗಿ ನೀವು ಡೈರೆಕ್ಟ್ ಆಗಿ ವ್ಯಾಲೆಟ್ ಅಲ್ಲೂ ಕೂಡ ಅಮೌಂಟ್ ನ ಆಡ್ ಮಾಡಬಹುದು. ಇಲ್ಲಿ ಆಡ್ ಅಮೌಂಟ್ ಅಂತ ಕ್ಲಿಕ್ ಮಾಡ್ಕೊಂಡು ಫೋನ್ ಪೇ ನ ಸೆಲೆಕ್ಟ್ ಮಾಡಿದ್ರೆ ನೀವು ಅಮೌಂಟ್ ನ ಆಡ್ ಮಾಡಬಹುದು, ಎಷ್ಟು ಬೇಕಾದಷ್ಟು. ಸೊ 100% ಜೆನ್ಯೂನ್ ಆಪ್ ಆಗಿರುತ್ತೆ, ಯಾವುದೇ ಫೇಕ್ ಅಪ್ಲಿಕೇಶನ್ ಎಲ್ಲ, ನಿಮ್ಮ ಅಮೌಂಟ್ ಎಲ್ಲೂ ಹೋಗಲ್ಲ. ಸೊ ನೆಕ್ಸ್ಟ್ ನೀವು ರಿಚಾರ್ಜ್ ಮಾಡಿದ್ಮೇಲೆ ಎಕ್ಸಾಂಪಲ್ ಇವಾಗ ನಾನೊಂದು ರಿಚಾರ್ಜ್ ಮಾಡ್ಕೊಂಡೆ, ನನಗೆ ₹5 ಕಮಿಷನ್ ಸಿಕ್ಕಿದೆ ನೋಡ್ಬೋದು. ₹5 ಮೇಲೆ ಸಮಥಿಂಗ್ ಪೈಸಾ ಇದೆ. ಸೊ ಈ ರೀತಿ ಕಮಿಷನ್ ಸಿಕ್ತು. ಈ ಕಮಿಷನ್ ನ ನೀವು ವಿಡ್ರಾವಲ್ ತಗೊಳಕ್ ಬರಲ್ಲ. ಇದನ್ನ ನೀವು ಹೆಂಗೆ ಯೂಸ್ ಮಾಡ್ಕೊಳ್ಳೋದಂದ್ರೆ, ನೆಕ್ಸ್ಟ್ ಏನಾದ್ರು ರಿಚಾರ್ಜ್ ಮಾಡ್ತಾ ಇರ್ತಾರಲ್ಲ ಅವಾಗ ವ್ಯಾಲೆಟ್ ಅಲ್ಲಿರೋ ಅಮೌಂಟ್ ₹5 ಏನಿದ್ರೆ ₹5 ಕಟ್ ಆಗ್ಬಿಟ್ಟು ನೀವೇನಾದ್ರು ಇವಾಗ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಇವಾಗ ನೀವೇನಾದ್ರು ₹100 ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ₹100 ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಆ ಟೈಮಲ್ಲಿ ನಿಮ್ಮ ವ್ಯಾಲೆಟ್ ಅಲ್ಲಿರೋ ₹5 ಕಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿರೋ ₹95 ಕಲೆಕ್ಟ್ ಆಗುತ್ತೆ. ಅಲ್ಲಿಂದ ₹95 ಕಟ್ ಆಗ್ಬಿಟ್ಟು ವ್ಯಾಲೆಟ್ ಇಂದ ₹5 ಕಟ್ ಆಗುತ್ತೆ. ಸೊ ನಿಮ್ಗೆ ಅಕೌಂಟ್ ಅಲ್ಲಿ ₹5 ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಈ ರೀತಿ ನೀವು ವ್ಯಾಲೆಟ್ ಬ್ಯಾಲೆನ್ಸ್ ಅನ್ನ ಆರಾಮಾಗಿ ಯೂಸ್ ಮಾಡ್ಕೊಂಡು ಅಲ್ಲಿಂದ ಅರ್ನ್ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಾಕಿದ್ದೀನಿ. ಅಲ್ಲಿಂದ ಯಾರಾದ್ರೂ ನೋಡ್ತಿದ್ರೆ ಸೊ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರಿ, ಅವರು ಕೂಡ ಕಮಿಷನ್ ನ ತಗೊಳ್ಳಿ. ನೀವೇನಾದ್ರೂ ಫೋನ್ ಪೇ ಮಾಡಕ್ ಹೋಗ್ತೀರಾ ಅಂದ್ರೆ ನೀವು ಅಲ್ಲಿ ಟ್ಯಾಕ್ಸಸ್ ನ ಕಟ್ಟಬೇಕಾಗತ್ತೆ, ಗೂಗಲ್ ಪೇಲೂ ಕಟ್ಟಬೇಕಾಗತ್ತೆ, ಪೇಟಿಎಂ ಅಲ್ಲೂ ಕಟ್ಟಬೇಕಾಗತ್ತೆ. ಅಲ್ಲಿ ನೋಡ್ಬೋದು ನೀವು ₹3 ₹5 ಅಂತ ಹೇಳಿ ಟ್ಯಾಕ್ಸಸ್ ನ ಕಟ್ ಮಾಡ್ತಾ ಇದ್ರೆ ರೀಚಾರ್ಜ್ ಮಾಡೋದ್ರ ಮುಖಾಂತರ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನ ಡೈರೆಕ್ಟ್ ಆಗಿ ಶೇರ್ ಮಾಡ್ಕೊಡ್ರಿ.